1,000 ಕಿಲೋಮೀಟರ್ ಬಂದ್ರಿ, ನೊಂದಿದ್ದೇನೆ. ಏನೋ ಹೊಸ್ತಿದೆ ಅಂತ ನೋಡಕ್ಕೆ. ಆದ್ರೆ ನೋಡಿದ್ರೆ ಬ್ರೆಜಾನೇ ಇದೆ. ಏನ್ ಹೊಸ್ತಿದೆ ಇದ್ರಲ್ಲಿ, ಇಷ್ಟು ದೂರ ಯಾಕೆ ಬಂದ್ವಿ, ಈ ಎಪಿಸೋಡ್ ಅಲ್ಲಿ ಪೂರ್ತಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೊರಗಡೆಯಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮೇನ್ ಆಗಿ ಇದ್ರ ಒಳಗಡೆ ಏನಿದೆ ಅದನ್ನ ತೋರಿಸ್ತೀನಿ, ತಡೀರಿ. ಇಲ್ಲಿ ಬನ್ನಿ, ಇಲ್ಲಿದೆ ನೋಡಿ. ಇದು ನೀವು ಮಾರುತಿ ಸುಜುಕಿ ಅವರ ಬೂಸ್ಟರ್ ಜೆಟ್ ಇಂಜಿನ್ ನೋಡ್ತಾ ಇರೋದು. ಇದೊಂದು 1 ಲೀಟರ್ ಇಂಜಿನ್. ಈ ಎಂಜಿನ್ ಬ್ರೆಜಾಗ್ ಯಾಕೆ ತಂದಿದ್ದಾರೆ, ಇದು ನಾವು ಫ್ರಾಂಕ್ಸ್ ಅಲ್ಲಿ ನೋಡಿದ್ವಿ, ಅದ್ರಲ್ಲೇ ಒಂದು ಮಜವಾಗಿ ಓಡ್ಸಕ್ಕಿರುವಂತ ಗಾಡಿ. ಈಗ ಬ್ರೆಜಾ ನಿಮಗೆ ಗೊತ್ತಿರಂಗೆ ಒಳ್ಳೆ ಸೇಲ್ಸ್ ಅಂತೂ ಆಗ್ತಾ ಇದೆ, ತುಂಬಾ ಜನ ಇಷ್ಟಪಡ್ತಾರೆ. ಅದನ್ನ ಇನ್ನು ಹೇಗೆ ಬೆಟರ್ ಮಾಡ್ಬೋದು ಅಂತ ಇದ್ರಲ್ಲಿ ತೋರಿಸಿದ್ದಾರೆ ವಿತ್ ಅ ನ್ಯೂ ಎಂಜಿನ್. ಹಳೆ 1.5 ಲೀಟರ್ ಎಂಜಿನ್ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. CNG ಆಪ್ಷನ್ ಬರುತ್ತೆ. ಆಮೇಲೆ ಈಗ ಹೊಸ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ಸ್ ಕೂಡ ಸಿಗ್ತಾ ಇದೆ. 6 ಸ್ಪೀಡ್ 80 ಇದೆ. ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಜೊತೆಯಲ್ಲಿ ಇದರ ಮೈಲೇಜ್ ಕೂಡ ತುಂಬಾನೇ ಚೆನ್ನಾಗಿದೆ. 20 ಕಿಲೋಮೀಟರ್ ಪರ್ ಲೀಟರ್ ಕ್ಲೇಮ್ ಮಾಡ್ತಾರೆ ಬೇರೆ ಬೇರೆ ವೇರಿಯಂಟ್ಸ್ ಅಲ್ಲಿ. ಯಾಕೆ ಅಂದ್ರೆ ಇದರಲ್ಲಿ ನಿಮಗೆ ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಈ ಗಾಡಿನ ಡೀಪ್ ಡೈವ್ ಮಾಡೋಣ. ಅದಕ್ಕಿಂತ ಮುಂಚೆ ಏನೇನ್ ಚೇಂಜಸ್ ಇದೆ ಹೊರಗಡೆ ಅಷ್ಟೊಂದು ಕ್ವಿಕ್ ಆಗಿ ತೋರಿಸ್ತೀನಿ. ಇಲ್ಲಿ ಬ್ಲಾಕ್ ಡೌಟ್ ಗ್ರಿಲ್ ಬರುತ್ತೆ ವಿತ್ ರೆಡ್ ಆಕ್ಸೆಂಟ್. ಸೇಮ್ ಟ್ರೀಟ್ಮೆಂಟ್ ಇಲ್ಲೇ ನೋಡಬಹುದು. ಇಲ್ಲೇ ನೋಡಿದ್ರೆ 3 ಅಲ್ಲ 4 ಕಲರ್ಸ್ ಇದೆ. ಬಾಡಿ ಕಲರು, ಬ್ಲ್ಯಾಕ್, ರೆಡ್, ಈ ಅಲ್ಯೂಮಿನಿಯಂ ಬ್ರಷ್ ಫಿನಿಶ್, ಸಿಲ್ವರ್ ಎಲ್ಲ ನೋಡ್ಬೋದು. 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಎಡಾಸ್ ಫುಲ್ ಸ್ವೀಟ್ ಬರಲ್ಲ, ಅಂದ್ರೆ ಎಡಾಸ್ ಲೆವೆಲ್ 2 ಬರಲ್ಲ. ಕೆಲವು ಫೀಚರ್ಸ್ ಬರುತ್ತೆ ಲೈಕ್ ಲೇನ್ ಡಿಪಾರ್ಚರ್ ವಾರ್ನಿಂಗ್, ಅದೆಲ್ಲ ಇಲ್ಲ. ಜಸ್ಟ್ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಬಿಕಾಸ್ ಆಫ್ ದ 360 ಸಿಸ್ಟಮ್. ಅದ್ ಬಿಟ್ರೆ ಸೈಡ್ ಅಲ್ಲಿ ನಿಮ್ಗೊಂದು 16 ಇಂಚ್ ವೀಲ್ಸ್ ನೋಡ್ಬೋದು. ಹೊಸ ಡಿಸೈನು, ಡ್ಯುಯಲ್ ಟೋನ್ ಇದೆ. ಇದರಲ್ಲೂ ನಿಮಗೆ ಬ್ರಷ್ ಫಿನಿಶ್ ಒಂದು ಸಿಗುತ್ತೆ. ಸೈಡಲ್ಲೂ ಅದೇ ತರ ಎಲಿಮೆಂಟ್ಸ್ ಬರುತ್ತೆ ನೋಡಿ. ಇಲ್ಲೂ ಕೂಡ ರೆಡ್ ಎಲಿಮೆಂಟ್ ಎಲ್ಲ ಇದೆ. ಓವರ್ ಆಲ್ ಡಿಸೈನ್ ಆಕ್ಚುಲಿ ಸೇಮ್, ಏನು ವ್ಯತ್ಯಾಸ ಇಲ್ಲ ಜಾಸ್ತಿ. ಇಲ್ಲಿ ನಿಮಗೆ ಮೇನ್ ಆಗಿ ಕಾಣೋದು ಈ ಟರ್ಬೋ ಬೂಸ್ಟರ್ ಜೆಟ್ ಬ್ಯಾಡ್ಜಿಂಗ್. ಇದೇನಕ್ಕೆ ಅಂದ್ರೆ ನೀವೀಗ ಬೂಸ್ಟರ್ ಜೆಟ್ ಎಂಜಿನ್ ಓಡಿಸ್ತಾ ಇದ್ದೀರಾ ಅಂತ ಜನಕ್ಕೆ ತೋರ್ಸಕ್ಕೆ. ಹಿಂದ್ಗಡೆ ಜಾಸ್ತಿ ಚೇಂಜ್ ಇಲ್ಲ, ಅದೇ ರೆಡ್ ಎಲಿಮೆಂಟ್ಸ್ ಬರುತ್ತೆ. ಇಲ್ಲೂ ಕೂಡ ಒಂದು ಸ್ಕಿಡ್ ಪ್ಲೇಟ್ ತರ ಕೊಟ್ಟಿದ್ದಾರೆ ವಿತ್ ಸಿಮಿಲರ್ ಫಿನಿಶ್. ಇಲ್ಲಿ ಟೈಲ್ ಲ್ಯಾಂಪ್ಸ್ ಅದು ಇದು ಎಲ್ಲ ಆಲ್ಮೋಸ್ಟ್ ಸೇಮ್. ಶಾರ್ಕ್ ಫಿನ್ ಆಂಟೆನಾ, ವೈಪರ್ ಎಲ್ಲ ಬರುತ್ತೆ. ನಿಮಗೆ ಟೈಲ್ ಗೇಟು ಪವರ್ಡ್ ಬರಲ್ಲ, ಹೈಡ್ರಾಲಿಕ್ ಸ್ಟ್ರಟ್ಸ್ ಬರುತ್ತೆ. ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. ಬೆಸ್ಟ್ ಪಾರ್ಟ್ ಏನಂದ್ರೆ CNG ವೇರಿಯಂಟ್ ತಗೊಳ್ಳೋದಾದ್ರೆ CNG ಟ್ಯಾಂಕ್ ಇಲ್ಲಿ ಬರಲ್ಲ, ಇಲ್ಲಿ ಕೆಳಗಿಂದ ಮೌಂಟ್ ಆಗುತ್ತೆ. ಬೂಟ್ ಸ್ಪೇಸ್ ಚೂರು ಕಮ್ಮಿ ಆಗುತ್ತೆ. ಸೊ ಓವರ್ ಆಲ್ ದಿಸ್ ಪ್ರಾಕ್ಟಿಕಲ್ ಸಬ್ 4 ಮೀಟರ್ ಕಾಂಪ್ಯಾಕ್ಟ್ SUV ಗೆಟ್ಸ್ ಅ ಫ್ರೆಶ್ ಲುಕ್. ಜೊತೆಯಲ್ಲೇ ಒಂದು ಹೊಸ ಎಂಜಿನ್. ಈಗ ಮೇನ್ ಆಗಿ ಇಂಟೀರಿಯರ್ಸ್ ಅಲ್ಲಿ ಏನಾದ್ರು ಚೇಂಜ್ ಇದೆ ಅದನ್ನೆಲ್ಲ ನೋಡೋಣ. ಹಾಗೆ ಡ್ರೈವ್ ಹೋಗಿ ಹೊಸ ಬೂಸ್ಟರ್ ಜೆಟ್ ಹೆಂಗಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಒಳಗಡೆ ಹಲವಾರು ಫೀಚರ್ಸ್ ನೋಡ್ಬೋದು. ಫುಲ್ ರಿಫ್ರೆಶ್ ಡ್ಯಾಶ್ ಬೋರ್ಡು, 10.1 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇದು ನೀವು ಆಲ್ರೆಡಿ ವಿಕ್ಟೋರಿಸ್ ಅದರಲ್ಲೆಲ್ಲ ನೋಡಾಗಿದೆ. ರೀಡಿಸೈನ್ಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಸ್ಟೇರಿಂಗ್ ವೀಲ್ ಸೇಮೇ ಇದೆ. ನಿಮಗೆ ಆಟೋಮ್ಯಾಟಿಕಲ್ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ. ಬಟ್ ಮಜಾ ಏನಂದ್ರೆ ಇದರಲ್ಲಿ ಆಟೋಮ್ಯಾಟಿಕ್ ಸಿಗಲ್ಲ ಬೂಸ್ಟರ್ ಜೆಟ್ ಅಲ್ಲಿ. ಬಿಟ್ಟು 2 ವೆಂಟಿಲೇಟೆಡ್ ಸೀಟ್ಸ್ ಫ್ರಂಟು, ಆಮೇಲೆ ವೈರ್ಲೆಸ್ ಚಾರ್ಜರ್ ವಿತ್ ಕೂಲಿಂಗ್ ಆಪ್ಷನ್ ಕೂಡ ಇದೆ. ಅಂಡ್ ಓಲ್ಡ್ ಸ್ಕೂಲ್ ಟಾಗಲ್ ಸ್ವಿಚಸ್ ಟು ಮೇಕ್ ಯುವರ್ ಲೈಫ್ ಈಸಿ. ಈಗ ಈ ಗಾಡಿ ಓಡ್ಸಕ್ಕೆ ಹೇಗಿದೆ ಅದನ್ನ ಹೇಳ್ತೀನಿ. ಬಿಕಾಸ್ ಇಟ್ ಈಸ್ ಅ 1 ಲೀಟರ್, ನಿಮ್ಗೆ ಅನ್ಸ್ಬೋದು ಇದು ಕಮ್ಮಿ ಆಗುತ್ತೆ ಇಷ್ಟು ದೊಡ್ಡ ಗಾಡಿಗೆ ಪವರ್ ಅಂತ. ಬಟ್ ಆ್ಯಕ್ಚುಲಿ ನಿಮಗೆ 110 PS ಪವರ್ ಹಾಗೂ 170 ನ್ಯೂಟನ್ ಮೀಟರ್ ಟಾರ್ಕ್ ಇದೆ ನೋಡಿ. ಈಗಲೇ ಸೆಕೆಂಡಲ್ಲಿ ಥ್ರಾಟಲ್ ಕೊಟ್ಟರೆ ಒಳ್ಳೆ ರೆಸ್ಪಾನ್ಸ್ ಇದೆ. ಕಂಪೇರ್ಡ್ ಟು ಆಲ್ ದಿ ಅದರ್ ಮಾರುತೀಸ್ ಈಗ ರೀಸೆಂಟ್ ಟೈಮ್ಸಲ್ಲಿ ಈ ಬೂಸ್ಟರ್ ಜೆಟ್ ಎಂಜಿನ್ನೇ ಮಜಾ ಇದ್ದಿದ್ದು ಓಡ್ಸೋಕ್ಕೆ. ಅದನ್ನು ನಾವು ಇದರಲ್ಲೂ ನೋಡ್ತಾ ಇದ್ದೀವಿ. ಫ್ರಾಂಕ್ಸಲ್ಲಂತೂ ಗೋವಾಲಿ ಚಚ್ಚಾಡ್ಬಿಟ್ಟಿದ್ದೀವಿ ಗಾಡಿ. ಇಲ್ಲೂ ಕೂಡ ಐ ಆಮ್ ಪ್ರಿಟಿ ಶೋರ್ ವಿಲ್ ಎಂಜಾಯ್. ಇದೊಂದು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಜೊತೆ ಮೇಟ್ ಆಗಿದೆ. ರಿವರ್ಸ್ ಗೇರ್ ಇನ್ನೂ ಲಾಸ್ಟ್ ಅಲ್ಲೇ ಹಿಂದೆ ಇದೆ, ಬಟ್ ಅದಕ್ಕೊಂದು ಇದಿದೆ, ಪುಲ್ ಮಾಡ್ಬಿಟ್ಟು ಹಾಕ್ಬೇಕಷ್ಟೇ. ಅದ್ ಬಿಟ್ರೆ ಹೆಡ್ಸ್ ಅಪ್ ಡಿಸ್ಪ್ಲೇ ಅದು ಇದು ಎಲ್ಲ ಬರುತ್ತೆ. ಸೊ ಓವರ್ ಆಲ್ ಎಂಜಿನ್ ನಿಮಗೆ ಟರ್ಬೋ ಕಿಕ್ಕಿನ ಆದ ತಕ್ಷಣ 2000 RPM ಅಲ್ಲೇ ಒಳ್ಳೆ ಪವರ್ ಡೆಲಿವರಿ ಇದೆ. ಓಡ್ಸೋಕ್ ಕೂಡ ಮಜಾ ಇದೆ. ಇದ್ರಲ್ಲಿ ಏನಾದರೂ ಆಟೋಮ್ಯಾಟಿಕ್ ಕೊಟ್ಟಿದ್ದಿದ್ರೆ ತುಂಬಾನೇ ಚೆನ್ನಾಗಿರೋದು. ಎಂತೂಸಿಯಾಸ್ಟ್ಗೆ, ಸಿಟಿಲಿ ಯೂಸ್ ಮಾಡೋರಿಗೆ ಈಸಿ ಆಗೋದು. ಬಟ್ ಆಕ್ಚುಲಿ ಬರೀ 6 ಸ್ಪೀಡ್ ಮ್ಯಾನ್ಯುಯಲ್. ನಿಮಗೆ 1.5 ಲೀಟರ್ ಹಳೆ ಇಂಜಿನ್ ಹಾಗೆ ಸಿಗುತ್ತೆ. ಅದರಲ್ಲಿ ನಿಮಗೆ 103 PS ಪವರ್ ಹಾಗೂ 139 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. ಆದರೆ ಅದರಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಒಂದು 6 ಸ್ಪೀಡ್ 80 ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಕೂಡ ತಂದಿದ್ದಾರೆ. ಸೊ ಇದು ನಿಮ್ಮ ಎವ್ರಿ ಡೇ ಸಿಟಿ ಲೈಫ್ ಈಸಿ ಮಾಡುತ್ತೆ. ಈಗ ಮೈಲೇಜಿಗೆ ಬರೋಣ. ಮಾರುತಿ ಅಂತೂ ಮೈಲೇಜು ಯಾವಾಗಲೂ ಚೆನ್ನಾಗಿ ಕೊಡ್ತಾರೆ, ಈಗಲೂ ಕೂಡ ಕ್ಲೇಮ್ ಮಾಡ್ತಾರೆ. ಸ್ಮಾರ್ಟ್ ಹೈಬ್ರಿಡ್ ಈವನ್ ಬೂಸ್ಟರ್ ಜೆಟ್ಟಲ್ಲೂ ಸಿಗುತ್ತೆ. ಆವರೇಜ್ ಎಲ್ಲಾದ್ರದ್ದು ತೆಗೆದ್ರೆ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ ಪರ್ ಲೀಟರ್ ಅವ್ರು ಕ್ಲೇಮ್ ಮಾಡೋದು. ನಮ್ಮ ಹತ್ರ ವಿಕ್ಟೋರಿಸ್ ಲಾಂಗ್ ಟರ್ಮ್ ಇದ್ದಾಗ ಒಂದು ಡೀಟೇಲ್ ಟೆಸ್ಟ್ ಮಾಡಿದ್ವಿ ಇದ್ರದ್ದು. ಅದ್ರ ಪೂರ್ತಿ ಡೀಟೇಲ್ಸು ಬೇರೆ ರೀಲಲ್ಲಿ ಸಿಗುತ್ತೆ. ನಮ್ಮ ಫ್ಲೈವೀಲ್ ಕನ್ನಡ ಯೂಟ್ಯೂಬ್ ವಿಡಿಯೋಲ್ಲೂ ಸಿಗುತ್ತೆ. ಈಗ ಹೊಸ ಪೇಜ್ ಬೇರೆ ಶುರು ಮಾಡಿದ್ದೀವಿ, flywheel.kannada ಅಂತ ಇನ್ಸ್ಟಾಗ್ರಾಮಲ್ಲಿ. ಸೊ ಅಲ್ಲಿ ಹೋಗಿ
ಎಲ್ಲ ಡೀಟೇಲ್ಸು ಚೆಕ್ಔಟ್ ಮಾಡಿ. ಅದು ಬಿಟ್ಟು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಈಗ ವೆಂಟಿಲೇಟೆಡ್ ಸೀಟ್ ಇರೋದ್ರಿಂದ ಬಾಂಬೆಲಿ ಇದೀವಿ, ಸಖತ್ ಶೆಕೆ, ಕೂದಲೆಲ್ಲ ಅಂಟುಬಿಟ್ಟಿದೆ, ಆ ಲೆವೆಲಿಗೆ ಬೆವರ್ತಾ ಇದೀವಿ. ಪ್ಯಾನರಾಮಿಕ್ ಸನ್ರೂಫ್ ಮಿಸ್ ಔಟ್ ಆಗುತ್ತೆ, ಸಿಂಗಲ್ ಪೇನ್ ಸನ್ರೂಫ್ ಸಿಗುತ್ತೆ, ನೋಡ್ಬೋದು. ಅದು ಬಿಟ್ಟರೆ ಇನ್ನೂ ಜಾಸ್ತಿ ಏನು ಚೇಂಜಸ್ ಇಲ್ಲ, ಇಷ್ಟೇ ಇರೋದು. ಈ ಡೀಟೇಲ್ಡ್ ಕ್ವಿಕ್ ರಿವ್ಯೂ ಹೇಗಿತ್ತು ನಿಮ್ಮ ಅಭಿಪ್ರಾಯ ಕೆಳಗಡೆ ತಿಳಿಸಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಅಯ್ಯೋ ಟ್ರಾಫಿಕಲ್ಲಿ ಸಿಗಾಕೊಂಡ್ವಿ, ಅದೇ ಹೇಳಿದ್ನಲ್ಲ, ಆಟೋಮ್ಯಾಟಿಕ್ ಇದ್ದಿದ್ರೆ ಮಜಾ ಇರೋದು. ಪರವಾಗಿಲ್ಲ, ನೋಡೋಣ. ನೆಕ್ಸ್ಟ್ ನಂದೂ ಶೂಟ್ ಮಾಡ್ಬೇಕು, ಹಿಂದೆ ಕೂತ್ ಕಾಯ್ತಾ ಇದ್ದಾನೆ ನೋಡಿ ಬಕ ಪಕ್ಷಿ ತರ. ಇರೋದೇ 2 ಅವರ್ ಶೂಟ್ ಮಾಡಕ್ಕೆ, ನಿಮ್ಗೆ ಈ ರಿವ್ಯೂ ಎಲ್ಲ ಅಷ್ಟು ಕ್ವಿಕ್ ಆಗಿ ಮಾಡಬೇಕು, ಅದು 2 ಲ್ಯಾಂಗ್ವೇಜ್ ಅಲ್ಲಿ. ಇಮ್ಯಾಜಿನ್ ಮಾಡಿ ನಮ್ ಕಷ್ಟ ಏನು ಅಂತ. ಓಕೆ, ಇನ್ನೊಂದು ವಿಡಿಯೋಲಿ ಪ್ಲೇ ಹಾರ್ಡರ್. ಆಕ್ಚುಲಿ ಬ್ರೆಜಾಸ್ tonight's party is play harder. See you. Bye bye.